ನಮಸ್ಕಾರ, ಬೆಳಗ್ಗೆ ಶುಭಾಶಯಗಳು. ಫ್ರೆಂಡ್, ನಾನು ಒಂದು ನ್ಯೂಸ್ ಇವಾಗ ಕೇಳಿದೆ. ಜಗತ್ತಲ್ಲಿ ಜನ ಹೆಂಗೆ ಇರ್ತಾರಂತಲೂ ಗೊತ್ತಾಗ್ತಾ ಇಲ್ವಲ್ಲ ಫ್ರೆಂಡ್. ಏನಂದರೆ, ಹೆಣ್ಮಕ್ಳಿಗೆ ಮನೆಗೆ ಅವಳಿಗೆ ಮದುವೆ ಮಾಡ್ಕೊಂಬಂದು ಮೂಳೆಯಲ್ಲಿ ಕೂರಿಸಿ ಅಡುಗೆ ಮಾಡಿ ಬಟ್ಟೆ ಒಗೆಯೋಕ್ಕೆ ಹೆಣ್ಮಕ್ಳು ಬೇಕು ಅಂದರೆ ಎಲ್ಲ ಕೆಲಸಕ್ಕೆ ಹೆಣ್ಮಕ್ಳನ್ನ ಮಟ್ಟ ಹಾಕೋದು ಜಾಸ್ತಿ ಮಾಡ್ತಾಯಿದ್ದಾರೆ. ಎಲ್ಲ ಮಕ್ಕಳು ಹೊರಗಡೆ ಬರಬಾರ್ದು. ಹೆಣ್ಮಕ್ಳು ಹೊರಗಡೆ ಬಂದರೆ ಯಾರು ಎತ್ತ ಮಕ್ಕಳು ಏನು ಮಾಡಿದ್ರೂ ದುಡ್ಡಿದೆ, ಎಲ್ಲನೂ ರಾಜಕೀಯ ಆಗಿರಲಿ, ಯಾರು ಬೇಕಂದ್ರೆ ಹೆಂಗಂದು ಮಾಡ್ಕೊಂಡು ಹೋಗ್ಬಿಡ್ಲಿ ಅಂತ. ಒಂದು ಹೆಣ್ಮಗ ಅಂದರೆ ಒಂದು ಜೀವನ ಎಲ್ಲರಿಗೂ ಅವ್ರವ್ರ ಮನೇಲಿ ನಡೆದ್ರೇ ಜೀವ ಭಯ ಬರುತ್ತನೋ. ಇದು ಬೇರೆಯವ್ರ ಮಕ್ಳ ಮೇಲೆ ಸತ್ತರೆ ಬಿಡೋ, ಇವತ್ತು ಸಾಯ್ತಾರೆ ನಾಳೆ ಒಬ್ರು ಹುಟ್ತಾರಂತ ಹೇಳ್ಬಿಟ್ಟು ಎಲ್ಲನೂ ಸಾಯಿಸೋಕ್ಕೆ ಪ್ಲ್ಯಾನ್ ಮಾಡ್ತಾರೋದು ಅಲ್ವಾ. ಇಲ್ಲ, ನಮಗೇನನ್ನಲ್ಲ, ನಾಳೆ ನಿಮ್ಮ ಮಕ್ಕಳಿಗೆ ಮಕ್ಕಳ ಮೇಲೆ ಮಕ್ಕಳು ಹುಟ್ಟಿ ಹೆಣ್ಮಕ್ಳಾಗಿ ಹುಟ್ಬಿಟ್ಟು ಆ ಮಕ್ಕಳಿಗೆ ಏನೊಂದು ಹೆಚ್ಚು ಕಮ್ಮಿ ಆಗಿಬಿಟ್ರೆ ಅವಾಗ ನಿಮಗೆಲ್ಲರಿಗೂ ನ್ಯಾಯ ಮಾತಾಡ್ಬೋದು. ಯಾರು ಬೇಕೋ ಹೆಂಗೆ ಬೇಕೋ ವಿಡಿಯೋ ಹಾಕ್ತಾರೆ, ನಾವು ಯಾಕೆ ಕೇಳಬೇಕು? ನಮ್ಮ ಹತ್ರ ದುಡ್ಡಿದೆ, ನಾವು ಹೆಂಗೆ ಬೇಕಂದ್ರೆ ಮಾಡ್ಬೋದು ಅಂತಲೇ ನಿರ್ಧಾರ ಮಾಡ್ತಾಯಿದ್ದೀರಾ ನೀವೆಲ್ಲ. ಸೌಜನ್ಯಗೋ ಕೇಸಿಗೂ ಇದಿಲ್ಲ. ಎಷ್ಟು ಮಕ್ಕಳು ಸೌಜನ್ಯ ಕೇಸಿಗೆ ಇರಲಿ, ಅಲ್ಲಿ 108 109 ಹೆಣಗಳನ್ನು ಎತ್ತಾಕಿದ್ರು. ಯಾವ ದೇಶದಲ್ಲಿ ಇರಲಿ, ತಮಿಳ್ನಾಡು ಯಾವ ದೇಶದಲ್ಲಿ ಹೆಣ್ಮಕ್ಳು 3 ವಯಸ್ಸಾಗಲಿ 2 ವಯಸ್ಸಾಗಿರಲಿ 1 ವರ್ಷ ಆಗಲಿ, ದೇವ್ರನಿಗೆ ಎಲ್ಲ ಮಕ್ಕಳನ್ನ ಹಾಳು ಮಾಡಿಬಿಟ್ಟು ನೀವು ಬದುಕಿ ಏನು ಮಾಡೋಕ್ಕೆ ಹೋಗ್ತೀರಾ? ನಾಳೆ ದೇವರು ನೋಡಲ್ವಾ? ನಾನು ಹೇಳೋದು ಒಂದೇ ಮಾತು, ದೇವರು ನಿಜವಾಗ್ಲೂ ಇದ್ದಾನೆ. ನೀವು ಕೈಯಲ್ಲಿ ಎಷ್ಟು ಇರೋವರೆಗೂ ನಾವು ಹೇಳಿದ್ರೆ ಹೆಂಗೆ ಬೇಕಂದು ನಡೀಲಿ, ಕಾನೂನು ಹೆಂಗೆ ಬೇಕಂತ ತಿರ್ಸ್ಬೇಕು ಅಂದರೆ ತಿರ್ಸ್ಕೊಂಡು ಹೋಗ್ತೀರಾ. ಆದರೆ ನ್ಯಾಯವಾಗಿ ಮಾತಾಡಿ ನ್ಯಾಯವಾಗಿ ನಡೆಯೋದನ್ನ ನಡೆಸಿದ್ರೆ ಖಂಡಿತ ನಡೀತೈತೆ. ಇನ್ನು ಹೆಣ್ಮಕ್ಳು ಎಲ್ಲ ಜೀವನದಲ್ಲಿ ಹೋಗ್ತಾ ಇದ್ದಾರೆ. ನಾಳೆ ನಿನ್ನ ಮನೆ ಹೆಣ್ಮಕ್ಳಿಗೂ ಕೈ ಇಕ್ತಾರೆ. ಮಾಡೋ ತಪ್ಪಿಗೆ ದಂಡನೆ ಎಲ್ಲ ಕೊಡೋದು ಒಳ್ಳೆಯದು. ದೇವರಲ್ಲ, ದೇವ್ರು ಇರೋದು ತೋರಿಸ್ಬೇಕಂದ್ರೆ ಅವನು ಯಾವ ರೂಪದಲ್ಲಿ ಬಂದು ಹೆಂಗೆ ತೋರಿಸ್ತಾನೆ. ಅರ್ಥ ಮಾಡ್ಕೊಳ್ಳೋರು ಜನ ಇದ್ದರೆ ಅರ್ಥ ಮಾಡ್ಕೊಳ್ಳಿ. ನನ್ನ ಮನೆ ಮಗ ಅಂತೇಳ್ಬಿಟ್ಟೆ ನನ್ನ ಮನೆ ಮಗು ಅಂತಲೇ ನಾವು ಜೀವನಕ್ಕೆ ತುಂಬ ಕಷ್ಟ ಬಿದ್ದರೂ ಅದು ನಮ್ಮನೆ ಮಗ. ನಾವು ಆ ಕಷ್ಟಪಟ್ಟು ಎತ್ತಿರಲ್ವ ಹೆಣ್ಮಗ. ಗಂಡು ಮಗನ ಎತ್ತಿರೋ ಥರ ತಾನೇ ಹೆಣ್ಮಗನ ಎತ್ತಿರ್ತೀವಿ. ಹೆಣ್ಮಕ್ಳಿನ ಅಂದರೆ ಹೆಣ್ಮಕ್ಳು ಇಟ್ಕೊಂಡು ಎಲ್ಲ ಅಂದರೆ ನಾಯಿ ಮರಿ ಬೆಕ್ಕು ಮರಿ ಥರ ಸಿಕ್ಕಿದ ಜಾಗದಲ್ಲಿ ಹೆಣ್ಮಕ್ಳನ್ನ ಹಾಳು ಮಾಡಿ ಬಿಸಾಕ್ಬಿಟ್ಟು ಮೋರಿಗೆ ಹಾಕ್ಬಿಡೋದು, ಗೆಲ್ಬೇಕಂದು ಹಾಕ್ಬಿಟ್ಟು ಹೋಗ್ಬಿಡೋದು ಅಲ್ವಾ. ಇದ್ರೆ ದುಡ್ಡು ಐತೆ ನಿಮ್ಮ ಹತ್ರ ಅಲ್ಲ, ಸುಮ್ಮನೆ ಊಟ ತಿಂಡಿ ಯಾಕೆ ಮಾಡ್ತೀರಾ? ಊಟ ತಿನ್ಮೇಲೆ ಬಿಡೋದು, ಹಣಗಳನ್ನು ತಿನ್ಬಿಡಿ. ದುಡ್ಡೈತೆ, ನಾವು ಹಿಂಗೆ ರಾಜಕ್ಕೆ ರಾಜ ಆಗಿರೋನು, ಒಬ್ಬ ರಾಜ ಆಗಿರೋನು ಏನಂತ ಗೊತ್ತಾ? ಮನುಷ್ಯರು ಅಯ್ಯೋ ನಮ್ಮನ್ನು ರಾಜ ಮಾಡಿದಾನಂದರೆ ನಾವು ಒಳ್ಳೆಯದು ಕೆಟ್ಟದ್ದು ಎಲ್ಲ ನೋಡಬೇಕು. ಏನಂತಾರಂದರೆ ಒಂದೇ ಭಾವನೆಗಳನ್ನ ನೋಡ್ಕೊಂಡು ಹೋಗು, ಅವನು ಒಂದು ಮನುಷ್ಯ ಆಗಿರೋದಕ್ಕೆ ಅವ್ನು ರಾಜ ಮಾಡಿರ್ತಾರೆ. ಅವನು ರಾಜ, ನನ್ನ ಹತ್ರ ಇಷ್ಟ ಐತೆ ಅಷ್ಟೈತೆ ಅಂತ ಮನುಷ್ಯರು ಜನಗಳು ಮಾಡಿರಲ್ಲಾಗಿರಲ್ಲ ರಾಜ ಅಂತ ಅವನಿಗೆ ಪಟ್ಟ ಕೊಟ್ಟಿರೋದು. ಅವನು ಅಯ್ಯೋ ನಾವು ರಾಜ ಆಗಬೇಕು ಅಂತಲೇ ನಾವು ಮಾಡಬೇಕು ಅಂತ ಹೇಳಿ ಮಾಡಬಾರ್ದು. ಅದು ತಪ್ಪು. ರಾಜಕೀಯದಲ್ಲಿ ಮಾತಾಡೋಗ್ತಾರಲ್ಲ, ಇದು ರಾಜಕೀಯ ಅಲ್ಲ ರೀ, ಅವ್ರವ್ರ ಹೆಣ್ಮಕ್ಳು ಜೀವನ. ಸರ್, ಯಾರು ಬೇಕಂದ್ರೆ ಹೆಂಗೆ ಬೇಕಂದ್ರೆ ಚೇಂಜ್ ಮಾಡ್ಕೊಳ್ರಿ. ನ್ಯಾಯ ಸಿಕ್ಕೊಂಡು ಅಂದರೆ ಆ ಮೇಲಿರೋ ಭಗವಂತ ನೋಡ್ತಾನೆ. ಯಾರು ಎಂಥವ್ರು ಹೆಂಗೆ ಮಾಡೋದ್ರು ನಾವು ಇನ್ಮೇಲೆ ಯಾರ ಹತ್ರ ಎಷ್ಟೋ ಜನ ಅಣ್ಣನ ತಮ್ಮಂದರು ಅಕ್ಕ ತಂಗಿಯವರು ಎಲ್ಲರೂ ವೀಡಿಯೋ ಮಾಡ್ತಾರೆ, ಹೆಣ್ಮಕ್ಳಿಗವರು ಓಡಾಡ್ತಾ ಇದ್ದಾರೆ. ಆದರೆ ನಿಜವಾಗ್ಲೂ ಹೇಳ್ತೀನಿ, ಹೆಣ್ಮಕ್ಳನ್ನ ಹಾಳು ಮಾಡಿರೋನಿಗೆ ದೇವ್ರಾಣಿಗೆ ಹೇಳ್ತೀನಿ, ಮನುಷ್ಯರು ಬಿಟ್ಟರು ಭಗವಂತ ಬಿಡಲ್ಲ, ಖಂಡಿತಾಗೆ ಬಿಡಲ್ಲ. ಅವನು ಹಾಳಾಗ್ತಾನೆ. ಅದು ಎಂಥ ರಾಜ ಆಗಿರಲಿ ಮಂತ್ರಿ ಆಗಿರಲಿ ಎಷ್ಟು ದೊಡ್ಡವನಾಗಿದ್ರು ಆ ಭಗವಂತ ಬಿಡಲ್ಲ. ಅವನ ಮನೇಲಿರೋ ಮಕ್ಕಳು, ಅವನ ಮನೆ ದೇವರೇ ಬಿಡಲ್ಲ. ಅವನು ಎಷ್ಟು ಅಭಿಷೇಕ ಮಾಡಲಿ, ಏನು ಬೇಕಂದು ಮಾಡಲಿ, ಹೆಣ್ಣಿನ ಪಾಪ ತಗೊಂಡವನಿಗೆ ಯಾರು ದೇವರಲ್ಲ, ಆ ಅಮ್ಮನೇ ಬಂದು ನಿಮಗೆ
ದಂಡನೆ ಕೊಟ್ಟೇ ಕೊಡ್ತಾನೆ. ದೇವ್ರ ನೀವು ಮಾಡೋರು ರಾಜಕೀಯಲ್ಲಿ ಒಬ್ಬ ನ್ಯಾಯಕ್ಕೆ ಹೋರಾಡೋನ್ನ ಹುಚ್ಚ, ಅವನು ಸುಳ್ಳು ಹೇಳ್ತಾನೆ, ಏನೇನೋ ಕತೆ ಹೇಳ್ತಾನೆ ಅಂತಲ್ಲ, ಅದು ನಡೀತಾರದು ಜನ. ಅವನ್ನ ಬಾಯಿ ಮುಚ್ಚಿ ಅವನು ಒಳಗೆ ಕರೆಸ್ಬಿಟ್ಟು ಅವನ ಪ್ರಾಣ ಇದು ಮಾಡಿಬಿಡು. ಸರಿ ಹೋಯ್ತು, ಒಬ್ಬನಿಗೆ ಹೇಳಿಬಿಟ್ಟು ಒಬ್ಬನ್ನ ಬಂದು ನೀವು ಅವ್ನು ಕಂಡುಹಿಡಿತಾ ಆ ತಮ್ಮಯ್ಯ ಅವರು ಕಂಡುಹಿಡಿತಾರಂತ ಹೇಳ್ಬಿಟ್ಟು ಅವ್ನ ಬಾಯಿ ಮುಚ್ಚಿಬಿಟ್ರಿ. ಅದು ಒಂದು ಬೆಂಕಿ ಅಲ್ಲ, ಒಂದು ಶಕ್ತಿಗೆ ಎಷ್ಟು ಶಕ್ತಿ ಸೇರಿದೆ, ಯಾವ ದೇಶದಲ್ಲಿ ಹೆಂಗೆ ಎಲ್ಲ ಪಕ್ಕನೂ ಬೆಂಕಿ ಹತ್ಕೊಂಡಿರುತ್ತೆ. ಒಬ್ಬನ ಬಾಯಿ ಮುಚ್ಬೋದಲ್ಲ, ದೇಶಕ್ಕೆ ಬಾಯಿ ಮುಚ್ಚಕ್ಕಾಗಲ್ಲ. ಅರ್ಥ ಮಾಡ್ಕೊಂಡು ನೀವು ಮಾಡಿ ಸರ್. ಮನಸಾಕ್ಷಿ ಮನಸ್ಸಲ್ಲಿ ನಮಗಿದ್ರೆ ಆ ಹೆಣ್ಮಗು 12 ವರ್ಷ ಹೆಣ್ಮಗುವಿಗೆ ಕಷ್ಟ ಇರೋದನ್ನು ನಾವು ನೋಡ್ಕೊಂಡು ಹೋಗ್ಬೇಕು, ಇಲ್ಲ ಅನ್ನೋ ನೋಡೋಕ್ಕಾಗಲ್ಲ. ಅರ್ಥ ಮಾಡ್ಕೊಳ್ಳೋರಾಗಿದ್ದರೆ ಅರ್ಥ ಇಲ್ಲ, ನಾವು ಹೆಂಗಿದೆ, ನಮ್ಮ ಹತ್ರ ದುಡ್ಡಿದೆ, ನಾವು ಏನು ಬೇಕಂದು ಮಾಡ್ಕೊಂಡು ಹೋಗ್ಬೋದು ಅಂದರೆ ಮಾಡ್ಕೊಂಡು ಹೋಗ್ರಿ ಸರ್. ಎಲ್ಲರಿಗೂ ಹೋಗ್ತೀರಾ? ಈ ಕಾಲದಲ್ಲಿ ಸತ್ರೂ ದುಡ್ಡು ಬೇಕು, ಬದುಕಿರೋಕ್ಕೂ ದುಡ್ಡು ಬೇಕು, ಅನ್ನ ತಿನ್ನಬೇಕು ದುಡ್ಡು ಬೇಕು ಅಂತೀರ. ದುಡ್ಡು ಇಟ್ಕೊಂಡು ಏನ್ರಿ ಮನೆ ಕಟ್ಬೋದು, ಇದು ಮಾಡ್ಬೋದು. ಆ ದುಡ್ಡು ಇಟ್ಕೊಂಡು ಅವ್ನ ಮನಸ್ಸಲ್ಲಿ ನೆಮ್ಮದಿ ಐತೆ ಅಂತೀನಿ ನೋಡಿ. ಇಷ್ಟು ದುಡ್ಡಿದ್ರೂ ಏನಾದ್ರೂ ತಪ್ಪು ಮಾಡೋನು ತಲೆ ಬಗ್ಗಿಸೇಬೇಕು, ನ್ಯಾಯ ದೊರಕೇ ಬೇಕು. ನಮ್ಮ ಜೀವನ ಹೋಗ್ತಿದ್ದ ನಮಗೆ ಸಾವು ಇವಾಗಲೇ ಬರಲಿ ಸರ್, ನಾವು ಸಾಯಕ್ಕೆ ನಾವು ರೆಡಿ. ಆದರೆ ನ್ಯಾಯ ಒಂದು ಪಕ್ಕ ಶಕ್ತಿ ಇರೋವಾಗ ಆ ನ್ಯಾಯ ಇವಾಗ ಆಡೋವರಿಗೂ ಆಡಿಸ್ತಾನೆ ಭಗವಂತ. ಯಾವಾಗ ಹಿಡಿತಾನಂತ ಗೊತ್ತಿಲ್ಲ, ಹಿಡ್ದೇ ಹಿಡಿತಾನೆ ನೋಡ್ಕೊಂಡು.